ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಇಸುವೆ ಸ್ತೋತ್ರ, ಇಸುವೆ ವಂದನೆ, ಇಸುವೆ ಆರಾಧನೆ, ಇಸುವೆ ಮಹಿಮೆ, ಇಸುವೆ ಕೃತಜ್ಞತೆ. ಅಪ್ಪ ತಂದೆ ಸ್ತೋತ್ರ, ಅಪ್ಪ ತಂದೆ ವಂದನೆ, ಅಪ್ಪ ತಂದೆ ಆರಾಧನೆ, ಅಪ್ಪ ತಂದೆ ಮಹಿಮೆ, ಅಪ್ಪ ತಂದೆ ಕೃತಜ್ಞತೆ, ಅಪ್ಪ ತಂದೆ ಸ್ತೋತ್ರ, ಅಪ್ಪ ತಂದೆ ಸ್ತೋತ್ರ, ಅಪ್ಪ ತಂದೆ ಸ್ತೋತ್ರ, ಅಪ್ಪ ತಂದೆ ವಂದನೆ, ಅಪ್ಪ ತಂದೆ ಆರಾಧನೆ, ಅಪ್ಪ ತಂದೆ ಮಹಿಮೆ, ಅಪ್ಪ ತಂದೆ ಕೃತಜ್ಞತೆ, 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 ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ವಂದನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯನ್ನು ನಮ್ಮಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ. ನವ ಜೀವನವು ಉತ್ಪನ್ನವಾಗುವುದು. ಭೂಮಿಯು ಹೊಸದಾಗುವುದು. ಪವಿತ್ರ ಆತ್ಮರೇ ಬನ್ನಿರಿ. ಪವಿತ್ರ ಆತ್ಮರೇ ಬನ್ನಿರಿ. ಪವಿತ್ರ ಆತ್ಮರೇ ಬನ್ನಿರಿ. ಪವಿತ್ರ ಆತ್ಮರೇ ಬನ್ನಿರಿ. ನಮ್ಮಲ್ಲಿ ಬಂದು ವಾಸ ಮಾಡಿರಿ. ನನ್ನನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ನನ್ನನ್ನು ಬಲಪಡಿಸಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ನಮ್ಮನ್ನು ಶಕ್ತಿಪಡಿಸಿರಿ. ನಿಮ್ಮ ಪವಿತ್ರ ಆತ್ಮರಿಂದ ನಮ್ಮನ್ನು ತುಂಬಿಕೊಳ್ಳಿರಿ. ಓ ಯೇಸುವೇ ಬನ್ನಿರಿ. ನಿಮ್ಮ ಪವಿತ್ರ ಆತ್ಮರಿಂದ ನಮ್ಮನ್ನು ತುಂಬಿಕೊಳ್ಳಿರಿ. ಓ ಯೇಸುವೇ ಬನ್ನಿರಿ. ನನ್ನನ್ನು ಶುದ್ಧೀಕರಿಸಿರಿ. ಓ ಯೇಸುವೇ ಬನ್ನಿರಿ.
ಓ ಯೇಸುವೆ ಬನ್ನಿರಿ. ಓ ಯೇಸುವೆ ಬನ್ನಿರಿ. ಓ ಯೇಸುವೆ ಬನ್ನಿರಿ. ಓ ಯೇಸುವೆ ಬನ್ನಿರಿ. ಓ ಯೇಸುವೆ ಬನ್ನಿರಿ. ಓ ಯೇಸುವೆ ಬನ್ನಿರಿ. ಓ ಯೇಸುವೆ ನನ್ನಲ್ಲಿ ಬಂದು ತಂಗಿರಿ. ಓ ಯೇಸುವೆ ನನ್ನಲ್ಲಿ ಬಂದು ತಂಗಿರಿ. ನನ್ನ ಕುಟುಂಬದಲ್ಲಿ ಬಂದು ತಂಗಿರಿ. ನನ್ನ ಕುಟುಂಬದಲ್ಲಿ ಬಂದು ತಂಗಿರಿ. ನನ್ನ ಕುಟುಂಬದ ನ್ಯಾಯಾಧಿಪತಿಯಾಗಿ ಬನ್ನಿರಿ. ನನ್ನ ಕುಟುಂಬದ ವೈದ್ಯರಾಗಿ ಬನ್ನಿರಿ. ನನ್ನ ಕುಟುಂಬದ ಸಮಾಧಾನ ಪ್ರಭುವಾಗಿ ಬನ್ನಿರಿ. ನನ್ನ ಕುಟುಂಬದ ರಕ್ಷಕರಾಗಿ ಬನ್ನಿರಿ. ನನ್ನ ಕುಟುಂಬದ ನಾವಿಕರಾಗಿ ಬನ್ನಿರಿ. ನನ್ನ ಕುಟುಂಬದ ನಾವೆಯಲ್ಲಿ ಬನ್ನಿರಿ. ಓ ಯೇಸುವೆ ಬನ್ನಿರಿ. ಓ ಯೇಸುವೆ ಬನ್ನಿರಿ. ನನ್ನ ಸ್ವರವನ್ನು ಕೇಳಿ ಬನ್ನಿರಿ. ನನ್ನ ಸ್ವರವನ್ನು ಕೇಳಿ ಬನ್ನಿರಿ. ಅಪ್ಪ ತಂದೆಯೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ನಾವೆಲ್ಲರೂ ವಿಶ್ವಾಸದಿಂದ ಪ್ರಾರ್ಥಿಸುವರಾಗಿದ್ದೇವೆ. ಓ ಯೇಸುವೇ, ನಿಮ್ಮ ಮೇಲೆ ಕರುಣೆ ತೋರಿ, ದಯೆ ತೋರಿರಿ. ಈ ಬೆಳಗಿನ ಸುಪ್ರಭಾತದಲ್ಲಿ ಪ್ರತಿದಿನವೂ ನಾವು ಕುಳಿತು ಪ್ರಾರ್ಥಿಸುವಂತೆ ನಮಗೆ ಪ್ರೇರಣೆಯನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಓ ಯೇಸುವೇ, ನಿಮ್ಮ ಸಾನ್ನಿಧ್ಯ ನಾವು ಪ್ರಾರ್ಥಿಸಲು ನಮಗೆ ನೀವು ಕರೆ ಕೊಟ್ಟಿರುವ ಕಾರಣ ಮಾತ್ರವೇ ನಾವು ನಿಮ್ಮ ಮುಂದೆ ಕುಳಿತುಕೊಂಡಿದ್ದೇವೆ. ಹಾಗೆ ನಮ್ಮಂತೆ ಈ ಲೋಕದಲ್ಲಿ ಬಿಲಿಯಾಂತರ ಮಕ್ಕಳು ಈ ಬೆಳಗಿನ ಸುಪ್ರಭಾತದಲ್ಲಿ ಇನ್ನು ಬೆಳಗಿನ ಜಾವದಲ್ಲಿ 1 ಗಂಟೆ 2 ಗಂಟೆ 3 ಗಂಟೆ ಸಮಯದಲ್ಲಿಯೂ ಎದ್ದು ಕುಳಿತು ಪ್ರಾರ್ಥಿಸುತ್ತಿದ್ದಾರೆ ರಾಜ. ಎಷ್ಟೋ ಪ್ರಾರ್ಥನಾ ವೀರರು ಪ್ರಾರ್ಥಿಸುತ್ತಿದ್ದಾರೆ ರಾಜ. ಎಷ್ಟೋ ಪ್ರಾರ್ಥನಾ ತಂಡಗಳು ಪ್ರಾರ್ಥಿಸುತ್ತಾ ಇದ್ದಾರೆ ರಾಜ. ಮಾತ್ರವಲ್ಲ, ಈ ಕ್ಷಣದಲ್ಲಿ ಇಡೀ ಪ್ರಪಂಚದಲ್ಲಿ ಒಂದೊಂದು ಸೆಕೆಂಡಿಗೂ ಸಹ ಒಂದೊಂದು ಪವಿತ್ರ ಬಲಿಪೂಜೆಗಳು ನೆರವೇರುತ್ತಾ ಬಲಿಪೂಜೆಗಳು ಸಮರ್ಪಿತವಾಗುತ್ತಾ ಇದೆ ರಾಜ. ಅದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರಗಳು, ಕೋಟ್ಯಾನುಕೋಟಿ ವಂದನೆಗಳು ರಾಜ. ಇಂದು ಇಡೀ ವಿಶ್ವದಲ್ಲಿ ಸಮರ್ಪಿಸಲ್ಪಡುತ್ತಿರುವಂತಹ ಇಡೀ ವಿಶ್ವದ ಎಲ್ಲ ಬಲಿಪೂಜೆ, ದೇವಾಲಯದ ಬಲಿಪೂಜೆಗಳನ್ನು ಮೃತ ಹೊಂದಿರುವಂತಹ ಎಲ್ಲ ಆತ್ಮಗಳಿಗಾಗಿ ಸಮರ್ಪಿಸುತ್ತೇವೆ ರಾಜ. ಹೌದು ಸ್ವಾಮಿ, ಮೃತ ಹೊಂದಿರುವಂತಹ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿ, ದಯೆ ತೋರಿ ಎಂದು ಇಡೀ ವಿಶ್ವದಲ್ಲಿ ಸಮರ್ಪಿತರಾಗುತ್ತಿರುವಂತಹ ಎಲ್ಲ ಬಲಿಪೂಜೆಗಳನ್ನು ಸಮರ್ಪಿಸುತ್ತೇವೆ ರಾಜ. ನಮ್ಮ ಪಾಪಗಳನ್ನು ಕ್ಷಮಿಸಿ ಸ್ವಾಮಿ, ಈ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ಸದುತ್ತರವನ್ನು ಕೊಡಿರಿ ರಾಜ. ಮೃತ ಹೊಂದಿರುವಂಥ ಎಲ್ಲ ಆತ್ಮಗಳನ್ನು ಸ್ವಾಮಿ ಕನಿಕರಿಸಿರಿ ರಾಜ. ಯಹಲೋಕದ ಯಾತ್ರೆಯಲ್ಲಿ ಅವರು ಜೀವಿಸುವಾಗ ಅರಿತು ಅರಿಯದೆ ಯೋಚನೆಯಿಂದಲೂ, ವಾಕ್ಯದಿಂದಲೂ, ಕ್ರಿಯೆಯಿಂದಲೂ, ಕರ್ತವ್ಯ ಲೋಪದಿಂದಲೂ ನಿಮ್ಮ ಆಜ್ಞೆಗಳಿಗೆ ವಿರುದ್ಧವಾಗಿ ಪಾಪ ಮಾಡಿ ಸ್ವಾಮಿ ಮರಣವನ್ನು ಹೊಂದಿದ್ದಾರೆ ರಾಜ. ಮರಣದ ಸಮಯದಲ್ಲಿ ಪಶ್ಚಾತ್ತಾಪ ಪಟ್ಟವರು ಉಂಟು ರಾಜ. ಅದಕ್ಕಾದ ಅವಕಾಶಗಳು ಸಿಕ್ಕಿದೆ ರಾಜ. ಇನ್ನೆಷ್ಟೋ ಜನರಿಗೆ ಆ ಅವಕಾಶಗಳು ಸಿಕ್ಕಿಲ್ಲ ರಾಜ. ಸ್ವಾಮಿ, ಹೌದು ಸ್ವಾಮಿ, ಎಷ್ಟೋ ಜನ ಈ ಲೋಕದಲ್ಲಿ ವ್ಯಾಧಿಸ್ಥರ ಅಭ್ಯಂಗವಿಲ್ಲದೆ ಸತ್ತಿದ್ದಾರೆ ರಾಜ. ಸ್ವಾಮಿ, ಇಡೀ ವಿಶ್ವದಲ್ಲಿ ಬಿಲಿಯಾಂತರ ಟ್ರಿಲಿಯಾಂತರ ಮಕ್ಕಳು ಸ್ವಾಮಿ ಪಶ್ಚಾತ್ತಾಪದ ಸಂಸ್ಕಾರವಿಲ್ಲದೆ ಸ್ವಾಮಿ ಮರಣ ಹೊಂದಿದ್ದಾರೆ ರಾಜ.
ಎಲ್ಲ ಜಾತಿ, ಜನಾಂಗ, ಕುಲ, ಭಾಷೆ, ಗೋತ್ರದವರು ಈ ಲೋಕದಲ್ಲಿ ಮರಣ ಹೊಂದಿದ್ದಾರೆ ರಾಜ. ಎಲ್ಲ ಮಕ್ಕಳ ಆತ್ಮಗಳ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ, ನಾವು ಸಹ ಇಂದು ಜೀವಿಸಿದ್ದೇವೆ, ನಾಳೆ ನಾವು ಜೀವಿಸುತ್ತೇವೆ ಎಂದು ನಮಗೆ ಗೊತ್ತಿಲ್ಲ ರಾಜ. ನಮ್ಮ ಪಾಪಗಳನ್ನು ಕ್ಷಮಿಸಿರಿ ರಾಜ. ನಾವು ಸಹ ಯೋಚನೆಯಿಂದಲೂ, ವಾಕ್ಯದಿಂದಲೂ, ಕ್ರಿಯೆಯಿಂದಲೂ, ಕರ್ತವ್ಯ ಲೋಪದಿಂದಲೂ ಅನೇಕ ಪಾಪಗಳನ್ನು ಮಾಡಿದ್ದೇವೆ ರಾಜ. ನಮ್ಮನ್ನು ಕ್ಷಮಿಸಿರಿ ರಾಜ. ಕ್ಷಮಿಸಿ ನಮ್ಮ ಪ್ರಾರ್ಥನೆ ಆಲಿಸಿರಿ ರಾಜ. ಮರಣ ಹೊಂದಿರುವಂತಹ ಒಂದೊಂದು ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾರ್ಥದ ನಿಮಿತ್ತವಾಗಿ ಪಾಪ ಮಾಡಿದ್ದಾರೆ. ಹೌದು ಸ್ವಾಮಿ ದೇವ, ಅನೇಕ ಜನ ಕೊಲೆಗೈದಿದ್ದಾರೆ. ಅನೇಕ ಜನ ಅನೇಕ ವಿಧದಲ್ಲಿ ಒಬ್ಬರ ಮರಣಕ್ಕೆ ಒಬ್ಬರು ಕಾರಣರಾಗುತ್ತೇವೆ ರಾಜ. ಸಾಯುವ ಸಂದರ್ಭದಲ್ಲೂ ಕ್ಷಮೆ ಯಾಚಿಸಲು ಅಥವಾ ಕ್ಷಮೆ ಕೊಡಲು ಸಾಧ್ಯವಾಗುವುದಿಲ್ಲ ರಾಜ. ಮನುಷ್ಯರಾದ ನಾವು ಮನುಷ್ಯತ್ವದಲ್ಲಿಯೇ ಜೀವಿಸಿ ಮನುಷ್ಯತ್ವದಲ್ಲಿಯೇ ಸಾಯುತ್ತಾ ಇದ್ದೇವೆ ರಾಜ. ಕರುಣಿಸಿರಿ ರಾಜ. ಇಡೀ ಲೋಕದಲ್ಲಿ ಮೃತ ಹೊಂದಿರುವಂತಹ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿರಿ ರಾಜ. ನಿಮ್ಮ ಪರಿಶುದ್ಧ ರಕ್ತವನ್ನು ಅದಕ್ಕಾಗಿ ಅಲ್ಲವೇ ರಾಜ ನೀವು ಸುರಿಸಿದ್ದೀರಿ. ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಅಲ್ಲವೇ ಸ್ವಾಮಿ ಸುರಿಸಿದ್ದೀರಿ. ಸ್ವಾಮಿ, ನೀವು ದಯಾವಂತರು, ಕರುಣೆಯುಳ್ಳವರು, ಕ್ಷಮಾ ಮನೋಭಾವನೆಯುಳ್ಳವರು, ಪ್ರೀತಿಯುಳ್ಳವರು ದೇವರು ನೀವಾಗಿದ್ದೀರಿ ಸ್ವಾಮಿ. ತ್ರೈಕ ದೇವರಲ್ಲಿ ನೀವು ಒಬ್ಬರಾಗಿ ಸ್ವಾಮಿ ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕಾಗಿ ಸ್ವರ್ಗದ ಪದವಿಯನ್ನು ತ್ಯಜಿಸಿ ನಮ್ಮ ಮಧ್ಯೆ ಮನುಷ್ಯರಾಗಿ ಬಂದು ಜೀವಿಸಿದಿರಿ ರಾಜ. ನಿಮ್ಮ ಪರಿಶುದ್ಧ ರಕ್ತವು ನಮಗಾಗಿ ಸುರಿಯಲ್ಪಡುವಂತೆ ಕ್ರೂಜೆಯಲ್ಲಿ ನೀವು ತೂಗಿದಿರಿ ರಾಜ. ನಮಗಾಗಿ ಅವಮಾನ ಉಳಿದಿರಿ ರಾಜ. ಬುಳ್ಬುಡಿಯನ್ನು ಧರಿಸಿದಿರಿ ರಾಜ. ಯೇಸುವೇ, ಕರುಣಿಸಿರಿ ಸ್ವಾಮಿ. ಸ್ವಾಮಿ, ಮೃತ ಹೊಂದಿರುವಂತಹ ಎಲ್ಲ ಆತ್ಮಗಳನ್ನು ಪದೇ ಪದೇ ಈ ದಿನಗಳಲ್ಲಿ ನಾವು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಕರುಣೆ ತೋರಿದಾಯಿತು ರಾಜ. ಎಷ್ಟೋ ಆತ್ಮಗಳಿಗೆ ಸ್ವಾಮಿ ಪ್ರಾರ್ಥಿಸುವವರು ಯಾರೂ ಇಲ್ಲ ರಾಜ. ಒಮ್ಮೆ ಸತ್ತರೆ ಒಂದು ದಿನದಲ್ಲಿ, ಒಂದು ತಿಂಗಳಲ್ಲಿ ಮರೆತು ಬಿಡುವಂತ ಮನುಷ್ಯರು ನಾವಾಗಿದ್ದೇವೆ ರಾಜ. ಯಾರೂ ನೆನೆಯದಂತಹ ಆತ್ಮಗಳು ಈ ಲೋಕದಲ್ಲಿ ಇದೆ ರಾಜ. ಯುದ್ಧಗಳಲ್ಲಿ, ಕ್ಷಾಮಡಾಮರಗಳಲ್ಲಿ, ಜಲಪ್ರವಾಹಗಳಲ್ಲಿ, ಸುನಾಮಿಗಳಲ್ಲಿ, ಸುಳಿಗಾಳಿಗಳಲ್ಲಿ, ಮಾರಕ ರೋಗಗಳಲ್ಲಿ, ಅನೇಕ ವಿಧಗಳಲ್ಲಿ ಕ್ಷಣಾರ್ಥದಲ್ಲಿ ಮರಣ ಹೊಂದಿದಂತ ಎಷ್ಟು ಆತ್ಮಗಳು ರಾಜ. ಯಾರು ಮೃತ ಹೊಂದಿದಂತ ಆತ್ಮಗಳನ್ನು ನೆನೆಯುವುದು ಇಲ್ಲ ಸ್ವಾಮಿ. ನೆನೆದರೆ ಒಂದು ಕಾರಣಕ್ಕಾಗಿ ಮಾತ್ರವೇ ಎಲ್ಲ ಜಾತಿ ಜನಾಂಗಗಳು ವರ್ಷದಲ್ಲಿ ಒಂದು ದಿನ ಮಾತ್ರ ಸ್ಮರಿಸುವುದನ್ನು ನಾವು ನೋಡುತ್ತೇವೆ ಸ್ವಾಮಿ. ಸ್ವಾಮಿ, ಕಾಲವೆಲ್ಲ ಕಾದು, ಕಾಲವೆಲ್ಲ ರಕ್ಷಿಸಿ, ಕಾಲವೆಲ್ಲ ಪೋಷಿಸುವ ನನ್ನ ದೇವರೇ, ಮೃತ ಹೊಂದಿರುವಂತಹ ಈ ದಿನದವರೆಗೂ, ಆದಿಯಿಂದ ಈ ದಿನದವರೆಗೂ ಮೃತ ಹೊಂದಿರುವಂತಹ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನವುಳ್ಳ ತಂದೆಯೇ, ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ ತಂದೆ, ನಮ್ಮ ಆಯುಷ್ಕಾಲದಲ್ಲಿ ಮತ್ತೊಂದು ದಿನವನ್ನು ನೀವು ಸೇರಿಸುವುದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಈ ಪವಿತ್ರವಾದ ಜಾವದಲ್ಲಿ ನಿಮ್ಮ ನಾಮಸ್ಮರಣೆ ಮಾಡುತ್ತಾ ನಿಮ್ಮನ್ನು ಸ್ತುತಿಸಲು ನಮ್ಮ ಬಾಯಿಯನ್ನು ತೆರೆಯುವಂತೆ ಮಾಡಿದಕ್ಕಾಗಿ ಸ್ತೋತ್ರ ರಾಜ. ಸಮಸ್ತವನ್ನು ಉಂಟು ಮಾಡಿದ ಸೃಷ್ಟಿಕರ್ತವೇ ಸ್ತೋತ್ರ ರಾಜ. ನಮ್ಮ ಭಯ ಆತಂಕಗಳಲ್ಲಿ ನಮಗೆ ಧೈರ್ಯವನ್ನು ನೀಡುವಾದರೆ ಸ್ತೋತ್ರ ರಾಜ. ನಾವು ಸೋತು ಹೋದಾಗ ಫಲ ನೀಡುವ ಸ್ತೋತ್ರ ಸ್ವಾಮಿ. ವಾಗ್ದಾನವನ್ನು ನೆರವೇರಿಸುವ ನನ್ನೇಸುವೆ ನಿಮಗೆ ಸ್ತೋತ್ರ ದೇವ, ವಂದನೆ ದೇವ. ನಮ್ಮನ್ನು ಎಲ್ಲ ಬಂಧನಗಳಿಂದ ಬಿಡಿಸುವಾದರೆ ಸ್ತೋತ್ರ ದೇವ. ಪ್ರಭುವೇ, ನಮ್ಮ ಹೆಸರಿಡಿದು ಕರೆದವರೇ ಸ್ತೋತ್ರ ಸ್ವಾಮಿ. ನಿಮ್ಮ ಶಾಶ್ವತವಾದ ಕೃಪೆಯಿಂದ ನಮ್ಮನ್ನು ತುಂಬಿದಕ್ಕಾಗಿ ಸ್ತೋತ್ರ ಸ್ತೋತ್ರ, ವಂದನೆಗಳು ಸ್ವಾಮಿ. ಯೇಸುವೆ, ನಿಮ್ಮ ನಾಮವು ಎಷ್ಟು ರಮ್ಯವಾದುದು, ಪರಿಶುದ್ಧವಾದುದು. ನಿಮ್ಮ ನಾಮದಿಂದ ಪಾಪದಿಂದ ಬಿಡುಗಡೆ ಸ್ವಾಮಿ. ಸ್ತೋತ್ರ ಸ್ತೋತ್ರ ದೇವ. ನನ್ನೇಸುವೆ, ನೀವು ನಮ್ಮನ್ನು ಕೈ ಬಿಡುವ ದೇವರಲ್ಲ ಸ್ವಾಮಿ.
ನಮ್ಮ ಜೀವಿತದ ಪ್ರತಿ ಕ್ಷಣದಲ್ಲೂ, ನೋವಿನಲ್ಲೂ, ವೇದನೆಯಲ್ಲೂ, ನಮ್ಮ ಕಣ್ಣೀರಿನಲ್ಲೂ ನಮ್ಮೊಂದಿಗಿದ್ದು ನಮಗೆ ಸಹಾಯ ಹಸ್ತವನ್ನು ನೀಡುವಾದರೆ ಸ್ತೋತ್ರ ಸ್ವಾಮಿ. ಅಸಾಧ್ಯವಾದದನ್ನು ಸಾಧ್ಯವಾಗಿಸುವ ದೇವಾದಿ ದೇವರೇ, ರಾಜಾದಿರಾಜರೇ, ಸ್ತೋತ್ರ ದೇವ. ಪ್ರವೇಶವೇ, ನೀವು ನಮ್ಮ ಹಿಂಬಲ ಮುಂಬಲವಾಗಿದ್ದು ನಾವಿಡುವ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮನ್ನು ಸಂರಕ್ಷಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಜೀವಂತ ದೇವರೇ ಸ್ತೋತ್ರ, ಕರುಣೆಯ ಕರ್ತರೇ ಸ್ತೋತ್ರ, ಪ್ರೀತಿ ಸ್ವರೂಪರೇ ಸ್ತೋತ್ರ. ಪ್ರತ್ಯಕ್ಷ ಪ್ರಾರ್ಥನೆಯ ಎಲ್ಲ ಅಂಗಾಂಗಗಳಿಗಾಗಿ ಸ್ತೋತ್ರ ದೇವ. ವೃದ್ಧರಾಚಾರ್ಯರನ್ನು ನಮಗೆ ಸಭಾಪಾಲಕರಾಗಿ ನೀಡಿ ಅವರಿಗೆ ಒಳ್ಳೆಯ ಆರೋಗ್ಯವನ್ನು ನೀಡಿ ನಮ್ಮ ಶುಭ ಸಂದೇಶವನ್ನು ಸಾರಲು ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ದೇವ. ವಂದನೆ ದೇವ. ನನ್ನ ಯೇಸುವೆ, ನಿಮ್ಮ ಪವಿತ್ರಾತ್ಮರಿಂದ ನಮ್ಮೆಲ್ಲರನ್ನು ತುಂಬಿ ನಮ್ಮ ಎಲ್ಲ ಬಲಹೀನತೆಗಳನ್ನು ಜಯಿಸಿ ನಿಲ್ಲುವಂತೆ ನಿಮ್ಮ ಶಕ್ತಿಯಿಂದ ನಮ್ಮನ್ನು ತುಂಬಿರೆಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ, ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ವಂದನೆ ದೇವನೇ, ವಂದನೆ ಪ್ರಭುವೇ, ನಿನ್ನೆಯ ಕೃಪೆಗಳಿಗೆ ವಂದನೆ ವಂದನೆ. ನಿನ್ನೆಯ ಕೃಪೆಗಳಿಗೆ ವಂದನೆ ವಂದನೆ. ವಂದನೆ ದೇವನೇ, ವಂದನೆ ಪ್ರಭುವೇ. ಅಪಾರನಿಂದ ಪ್ರೀತಿಯ ಸನ್ನಿಧಿ, ಅಪಾಯಗಳಿಂದ ಪಾರು ಮಾಡಿದಿ. ಅಪಾರನಿಂದ ಪ್ರೀತಿಯ ಸನ್ನಿಧಿ, ಅಪಾಯಗಳಿಂದ ಪಾರು ಮಾಡಿದಿ. ನಿನ್ನಯ ಕೃಪೆ ಸಾಕು, ನಿನ್ನಯ ಪ್ರಸನ್ನತೆ ಬೇಕು. ನಿನ್ನಯ ಕೃಪೆ ಸಾಕು, ನಿನ್ನಯ ಪ್ರಸನ್ನತೆ ಬೇಕು. ವಂದನೆ ಪ್ರಭುವೇ, ವಂದನೆ ವಂದನೆ ಪ್ರಭುವೇ. ವಂದನೆ ದೇವನೇ, ವಂದನೆ ಪ್ರಭುವೇ. ಪ್ರಭುವನ್ನು ಆರಾಧಿಸೋಣ, ಪ್ರಭುವನ್ನು ಮಹಿಮೆ ಪಡಿಸೋಣ. ಕೃತಜ್ಞತಾ ಮನೋಭಾವದಿಂದ ನಮ್ಮ ತೆರೆದ ಹೃದಯವನ್ನು ಪ್ರಭುವಿನ ಮುಂದೆ ಇಡುತ್ತಾ, ಮೃತವಂತ ಎಲ್ಲ ಆತ್ಮಗಳ ಮೇಲೆ ದೈವ ಪ್ರಸನ್ನತೆ ಇಳಿದು ಬರುವಂತೆ, ಕ್ಷಮೆಯ ಪ್ರವಾಹವು ಹರಿಯುವಂತೆ, ಆ ಎಲ್ಲ ಆತ್ಮಗಳಿಗೆ ಶಾಂತಿ ಆಗುವಂತೆ ಆ ಪ್ರಭುವನ್ನು ಸ್ಮರಿಸುತ್ತಾ, ಆ ಪ್ರಭುವಿನ ಸಾನ್ನಿಧ್ಯದಲ್ಲಿ ಸ್ತುತಿ ಎಂಬ ಬಲಿಗಳನ್ನು ಸಮರ್ಪಿಸುತ್ತಾ ನಾವು ಪ್ರಾರ್ಥಿಸೋಣ. ಹಲ್ಲೆಲೂಯ, 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 ಹಲ್ಲೆಲೂಯ. ಓ ಹಲ್ಲೆಲೂಯ, 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 ಹಲ್ಲೆಲೂಯ. ಓ ಹಲ್ಲೆಲೂಯ, 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 ಹಲ್ಲೆಲೂಯ. ಓ ಹಾಲ 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 ಹಾಲ. ಓ ಹಲ್ಲೆಲೂಯ, 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 ಹಲ್ಲೆಲೂಯ. ಓ ಹಲ್ಲೆಲೂಯ, 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 ಹಲ್ಲೆಲೂಯ. ಓ ಹಲ್ಲೆಲೂಯ, 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 ಹಲ್ಲೆಲೂಯ.
Oh hallelujah, 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 hallelujah. Oh hallelujah, 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 hallelujah. Oh hala 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 hala. Oh hala 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 hala. ಯೇಸುವೆ ಸ್ತೋತ್ರ 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 ಸ್ತೋತ್ರ. ಯೇಸುವೆ ವಂದನೆ 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 ವಂದನೆ. ಯೇಸುವೆ ಆರಾಧನೆ 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 ಆರಾಧನೆ. ಅಪ್ಪ ತಂದೆಯೇ ಆರಾಧನೆ ಆರಾಧನೆ ಮಹಿಮೆ 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 ಮಹಿಮೆ. ಕೋಟ್ಯಾನು ಕೋಟಿ ಸ್ತೋತ್ರಗಳು ಕೋಟ್ಯಾನು ಕೋಟಿ ವಂದನೆಗಳು. ಓ ಜೀವಂತ ನಿಜ ದೇವರಾಗಿರುವ ಸರ್ವೇಶ್ವರ ಸ್ವಾಮಿ ದೇವ ನಿಮಗೆ ಸ್ತೋತ್ರ ಆರಾಧನೆ ಮಹಿಮೆ. ಓ ಕರುಣೆಯ ಕರ್ತರಾದ ಸರ್ವೇಶ್ವರ ಸ್ವಾಮಿ ದೇವ ನಿಮಗೆ ಸ್ತೋತ್ರ ಆರಾಧನೆ ಮಹಿಮೆ. ಅಪ್ಪ ತಂದೆಯೇ ಅಪ್ಪ ತಂದೆಯೇ ಅಪ್ಪ ತಂದೆಯೇ ಅಪ್ಪ ತಂದೆಯೇ. ಅಲ್ಲೇಲೂಯ ಅಲ್ಲೇಲೂಯ ಅಲ್ಲೇಲೂಯ. ಯೇಸುವೇ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ಸ್ತುತಿಸುತ್ತೇನೆ ಮಹಿಮೆ ಪಡಿಸುತ್ತೇನೆ. ಅಪ್ಪ ಕರುಣೆ ತೋರಿದ ತೋರಿದ ರಾಜ. ಋತುವಿರುವಂತೆಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿದ ರಾಜ. ನಿಮ್ಮ ಕ್ಷಮೆಯ ಪ್ರವಾಹವನ್ನು ಹರಿಸಿರಿ ರಾಜ. ಅಪ್ಪ ಸ್ತೋತ್ರ ರಾಜ. ಅಪ್ಪ ನಿಮ್ಮ ಕೃಪೆಯ ಶಾಂತಿಯನ್ನು ಕರುಣಿಸಿರಿ ರಾಜ. ಋತುವಿರುವಂತೆಲ್ಲ ಆತ್ಮಗಳು ನಿಮ್ಮ ರಾಜ್ಯವು ಸೇರುವಂತೆ ಮಾಡಿರಿ ರಾಜ. ಯೇಸುವೇ 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 ಯೇಸುವೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. Alleluia, 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 alleluia. Alleluia, 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 alleluia. Oh hala 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 hala. Oh hallelujah, hallelujah, hallelujah. Oh hallelujah, 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 hallelujah. Oh hallelujah, hallelujah. Alleluia, alleluia, alleluia. Oh alleluia, 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 alleluia. Oh hala 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 hala. Oh hala 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 hala. Oh alleluia, 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 alleluia. Oh hallelujah, 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 hallelujah. Oh hallelujah, hala 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 hala. Yesue 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 yesue. Oh tandiye pa tandiye pa tandiye pa tandiye pa tandiye. Stotra 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 yesue ವಂದನೆಗಳು ಸ್ವಾಮಿ. ಕೋಟ್ಯಾರು ಕೋಟಿ ಸ್ತೋತ್ರಗಳು ಕೋಟ್ಯಾರು ಕೋಟಿ ವಂದನೆಗಳು ಸ್ವಾಮಿ. ಜೀವಂತ ನಿಜ ದೇವರಾಗಿರುವ ಸರ್ವೇಶ್ವರ ಸ್ವಾಮಿ ನಿಮಗೆ ಸ್ತೋತ್ರ ಆರಾಧನೆ ಮಹಿಮೆ ಸ್ವಾಮಿ. ಜೀವಂತ ನಿಜ ದೇವರಾಗಿರುವ ಸರ್ವೇಶ್ವರ ಸ್ವಾಮಿ ನಿಮಗೆ ಸ್ತೋತ್ರವು ಆರಾಧನೆ ಮಹಿಮೆ ಸ್ವಾಮಿ. ಅಪ್ಪ ತಂದೆ ನಿಮಗೆ ಸ್ತೋತ್ರವು ಆರಾಧನೆ ಮಹಿಮೆ ಸ್ವಾಮಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಓ ಹಾಲ 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 ಹಾಲ. ಓ ಯೇಸುವೆ 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 ಯೇಸುವೆ. ಅಪ್ಪ ತಂದೆ ಸ್ತೋತ್ರ ರಾಜ ವಂದನೆಗಳು ರಾಜ. ಅಪ್ಪ ತಂದೆ ಅಪ್ಪ ತಂದೆ ಅಪ್ಪ ತಂದೆ ಅಪ್ಪ ತಂದೆ ಸ್ತೋತ್ರ ಸ್ವಾಮಿ ವಂದನೆಗಳು ಸ್ವಾಮಿ. ಸ್ತೋತ್ರ ಸ್ವಾಮಿ ವಂದನೆಗಳು ಸ್ವಾಮಿ. ಸ್ತೋತ್ರ ಸ್ವಾಮಿ ವಂದನೆಗಳು ಸ್ವಾಮಿ. ನಿತ್ಯಕ್ಕೂ ಸ್ತೋತ್ರ ಸ್ವಾಮಿ ನಿತ್ಯಕ್ಕೂ ವಂದನೆ ಸ್ವಾಮಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಓ ಹಾಲ 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 ಹಾಲ. ಓ ರಬಿ 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 ರಬಿ. ಓ ರಬಿ 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 ರಬಿ. ಓ ಹಾಲೆಲೂಯಾ 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 ಹಾಲೆಲೂಯಾ. ಓ ಹಾಲೆಲೂಯಾ ಹಾಲೆಲೂಯಾ ಸ್ತೋತ್ರ ವಂದನೆಗಳು Praise the Lord. Praise the Lord. Praise the Lord.
ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಪ್ರಾರ್ಥಿಸಿ. ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ನನ್ನ ತಂದೆಯಾದ ದೇವರೇ, ನನ್ನ ಯೇಸುವೆ, ನನ್ನ ರಾಜ್ಯನೇ ಅಪ್ಪ ಯೇಸುವೆ, ನೀವಾಗಿದ್ದೀರಿ ಸ್ವಾಮಿ. ಅಪ್ಪ ಯೇಸುವೆ, ಬೆಳಗಿನ ಜಾವದಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದೀರಪ್ಪ. ಅಪ್ಪ ಯೇಸುವೆ, ನಮ್ಮೊಬ್ಬೊಬ್ಬರನ್ನು ಪ್ರಾರ್ಥಿಸುವ ವರವನ್ನು ಕರುಣಿಸಿರಿ ಸ್ವಾಮಿ. ಯೇಸುವೆ ಅಪ್ಪ, ನಮ್ಮ ನಾಲಿಗೆಗಳನ್ನು ಮುಚ್ಚಿರಿ ಸ್ವಾಮಿ. ಅಪ್ಪ, ನಾವು ಬಾಯಿ ತೆರೆದು ಪ್ರಾರ್ಥಿಸುವ ಮಕ್ಕಳಾಗುವಂತೆ ನಮ್ಮನ್ನು ಮಾರಕರಿಸಿರಿ ಸ್ವಾಮಿ. ನಿಮ್ಮ ಪವಿತ್ರ ಆತ್ಮರನ್ನು ಸ್ವಾಮಿ ನಮ್ಮೊಬ್ಬೊಬ್ಬರ ಮೇಲೆ ಕರುಣಿಸಿರಿ ದೇವ. ನಿಮ್ಮ ಪವಿತ್ರ ಆತ್ಮರು ನಮ್ಮೊಬ್ಬೊಬ್ಬರ ಮೇಲೆ ಕರುಣಿಸಿರಿ ಸ್ವಾಮಿ. ಅಪ್ಪ ತಂದೆಯೇ, ಲೋಕದಲ್ಲಿ ಮೃತಪಟ್ಟ ಎಲ್ಲ ಆತ್ಮಗಳನ್ನು ಸ್ವಾಮಿ ನಿಮ್ಮ ಉದ್ದ ಕರೆಗಳಿಗೆ ಸಮರ್ಪಿಸಿ ಕೊಡುತ್ತಾ ಪ್ರಾರ್ಥಿಸುತ್ತೇನೆ ದೇವ. ಅಪ್ಪ, ಅವರ ಮೇಲೆ ಕರುಣೆ ತೋರಿ ಸ್ವಾಮಿ. ಅಪ್ಪ, ಈ ತಿಂಗಳೆಲ್ಲ ಸ್ವಾಮಿ ಮೃತಪಟ್ಟ ಆತ್ಮಗಳಿಗಾಗಿ ಪ್ರಾರ್ಥಿಸಲು ನಮ್ಮನ್ನು ಕರೆದೊಯ್ದಿದ್ದೀರಿ ಸ್ವಾಮಿ. ಅಪ್ಪ ಯೇಸುವೆ, ಮೃತಪಟ್ಟ ಆತ್ಮಗಳಿಗಾಗಿ ಸ್ವಾಮಿ ನಾವು ಪ್ರಾರ್ಥಿಸುತ್ತೇವೆ ದೇವ. ಅವರ ಮೇಲೆ ಕರುಣೆ ತೋರಿ ಸ್ವಾಮಿ, ದಯೆ ತೋರಿ ಅಪ್ಪ. ಅಪ್ಪ ಯೇಸುವೆ, ನನ್ನ ಕುಟುಂಬಗಳಲ್ಲಿ ಮೃತಪಟ್ಟ ಎಲ್ಲ ಆತ್ಮಗಳನ್ನು ಒಪ್ಪಿಸಿಕೊಡುತ್ತೇನೆ ದೇವ. ಅಪ್ಪ, ಅವರು ತಿಳಿದೇ ಮಾಡಿದ ಕಷ್ಟಗಳಿಗಾಗಿ ಸ್ವಾಮಿ ಅವರನ್ನು ಸಂಯಾಚಿಸುತ್ತೇನೆ ದೇವ. ಅಪ್ಪ, ಅವರ ಮೇಲೆ ಕರುಣೆ ತೋರಿ ಸ್ವಾಮಿ, ದಯೆ ತೋರಿ ಅಪ್ಪ. ಅಪ್ಪ ಯೇಸುವೆ, ಪ್ರೀತಿ ಸ್ವರೂಪಿಯೇ, ಕರುಣಾಮಯ ದೇವನೇ, ಅಪ್ಪ ಯೇಸುವೆ, ಅವರೆಲ್ಲ ಪಾಪಗಳನ್ನು ಮನ್ನಿಸಿರಿ ಸ್ವಾಮಿ. ಅಪ್ಪ, ನಿಮ್ಮ ಪರಿಶುದ್ಧ ರಕ್ತದಿಂದ ತೊಳೆದು ಸ್ವಾಮಿ ಅವರನ್ನು ಶುದ್ಧಗೊಳಿಸಿರಿ ಸ್ವಾಮಿ. ನಿಮ್ಮ ಬೆಳಕಿನ ಮಕ್ಕಳಾಗುವಂತೆ ಮಾಡಿ ಕರುಣಿಸಿರಿ ದೇವ. ಅಪ್ಪ ಯೇಸುವೆ, ಕರ್ತನೇ, ನಿತ್ಯ ಶಾಂತಿಯನ್ನು ಅವರಿಗೆ ದಯಪಾಲಿಸಿರಿ ಸ್ವಾಮಿ. ನಿತ್ಯ ಜ್ಯೋತಿ ಅವರ ಮೇಲೆ ಪ್ರಕಾಶಿಸುವಂತೆ ಮಾಡ ಕರುಣಿಸಿರಿ ಸ್ವಾಮಿ. ಅಪ್ಪ, ಯಾರು ನೆನೆಯದ ಆತ್ಮಗಳನ್ನು ಸ್ವಾಮಿ ಅಪ್ಪ ನಿಮ್ಮ ಕಡೆಗೆ ಒಪ್ಪಿಸಿಕೊಡುತ್ತೀರಿ ಸ್ವಾಮಿ. ಅಪ್ಪ, ಅವರ ಮೇಲೂ ದಯ ತೋರಿ ಅಪ್ಪ, ಕರುಣೆ ತೋರಿ ಸ್ವಾಮಿ. ಯೇಸುವೆ ಅಪ್ಪ, ಯೇಸುವೆ ತಂದೆಯೇ, ಅಪ್ಪ ಎಲ್ಲ ಆತ್ಮಗಳಿಗೆ ಸ್ವಾಮಿ ನಿತ್ಯ ಶಾಂತಿ ಸಮಾಧಾನವನ್ನು ದಯಪಾಲಿಸಿರಿ ಅಪ್ಪ. ಅಪ್ಪ, ಅವರು ನಿಮ್ಮನ್ನು ಕಾಣುವ ಮಕ್ಕಳಾಗುವಂತೆ ಮಾಡ ಕರುಣಿಸಿರಿ ದೇವ. ಯೇಸುವೆ, ಕರ್ತನೇ, ಈ ಲೋಕದಲ್ಲಿ ಅವರು ಏನೇ ಯಾತನೆಯಲ್ಲಿ ಅನುಭವಿಸಿರೋ ಎಲ್ಲ ಅಪ್ಪ ಯೇಸುವೆ ಕಷ್ಟಪಟ್ಟು ಸ್ವಾಮಿ ಬೆರಳಿ ಕಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ಶಾಂತಿಯನ್ನು ಕೊಡುತ್ತೇನೆ ಎಂದು ನುಡಿದಿರಿ ಸ್ವಾಮಿ. ಅಪ್ಪ ಯೇಸುವೆ, ನಿನ್ನ ಬಳಿಗೆ ಬಂದಿದ್ದರು ಸ್ವಾಮಿ, ಅವರ ಪಾಪಗಳನ್ನೆಲ್ಲ ಮನ್ನಿಸಿರಿ ಸ್ವಾಮಿ. ಅಪ್ಪ, ಅವರಿಗೆ ದಯೆ ತೋರಿ ಸ್ವಾಮಿ, ಕರುಣೆ ತೋರಿ ದೇವ. ಯೇಸುವೆ ಕರ್ತನೆ, ಅವರಿಗಾಗಿ ಪ್ರಾರ್ಥಿಸಲು ನಮ್ಮನ್ನು ಕರೆದೊಯ್ದಿದ್ದೀರಲ್ಲ ಸ್ವಾಮಿ, ನಿಮಗೆ ಸ್ತೋತ್ರಪ್ಪ, ನಿಮಗೆ ವಂದನೆ ಸ್ವಾಮಿ. ಅಮ್ಮ, ಪರಿಶುದ್ಧ ಪೂಜೆ ಕನ್ಯೆ ಮಾತೆ ಮರಿಯಮ್ಮನವರೇ, ಸಕಲ ಸಂತರ ರಾಣಿಯೇ, ನಿಮ್ಮೆಲ್ಲರ ಕುಟುಂಬದ ರಾಣಿಯೇ, ನಮ್ಮ ತಾಯಿಯೇ, ಅಮ್ಮ ತಾಯೇ, ಮೃತಪಟ್ಟ ಎಲ್ಲ ಆತ್ಮಗಳನ್ನು ತಾಯಿ ಆದ ಸಮಲಕ್ಕೆ ಸಮರ್ಪಿಸಿ ಕೊಡುತ್ತಿದ್ದೇನೆ ತಾಯಿಯೇ. ಅಮ್ಮ, ಅವರಿಗಾಗಿ ತಾಯಿ ತನ್ನ ಮಗನೊಂದಿಗೆ ಪ್ರಾರ್ಥಿಸಿರಿ ಅಮ್ಮ, ಪ್ರಾರ್ಥಿಸಿರಿ ತಾಯಿ. ಅಮ್ಮ, ಪ್ರತಿದಿನವೂ ಜಪಕರ ಹಿಡಿದು ಪ್ರಾರ್ಥಿಸುತ್ತಿರುವ ನನ್ನ ತಾಯಿ, ಈ ಲೋಕಕ್ಕಾಗಿ ಪ್ರಾರ್ಥಿಸಿ ಮುಂದಿರುವ ನನ್ನ ತಾಯಿಯೇ. ಅಮ್ಮ, ಇಂದು ನಾವು ಜಪಕರ ಹಿಡಿದು ಎಲ್ಲ ದೊಡ್ಡ ಆತ್ಮಗಳಿಗಾಗಿ ಪ್ರಾರ್ಥಿಸುತ್ತೇವೆ ಅಮ್ಮ. ಅಮ್ಮ, ಅವರಿಗಾಗಿ ತನ್ನ ಪ್ರಿಯ ಪುತ್ರ ಮಗನೊಂದಿಗೆ ಮಧ್ಯಸ್ಥೆ ವಹಿಸಿಕೊಂಡು ಅಮ್ಮ ಪ್ರಾರ್ಥಿಸಿರಿ ಎಂದು ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವದ ಒಡೆಯನೇ. ಆಮೇನ್, 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 ಆಮೇನ್. ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ ರಜ. ನನ್ನ ಕರ್ತನೆ, ನನ್ನ ದೇವನೇ, ನಿನಗೆ ಕೋಟಿ ಸ್ತೋತ್ರ ರಜ, ವಂದನೆ ರಜ. ಅಪಾರಾಟನೆ ದಿನವರೆಗೂ ನುಗ್ಗಿಸಿನಿಂದ ಕಾಪಾಡಿ ಒಳ್ಳೆ ನಿದ್ರೆ ಒಳ್ಳೆ ಆರೋಗ್ಯದ ಸುಖಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ರಜ, ವಂದನೆ ರಜ. ಅಪ್ಪ, ಈ ಸುಂದರವಾದ ಗಳಿಗೆ ನಮಗೆ ದಾನವಾಗಿ ನಡೆದಕ್ಕಾಗಿ ಸ್ತೋತ್ರ ರಜ, ವಂದನೆ ರಜ. ಈ ಸುಂದರವಾದ ಗಳಿಗೆ ನಮ್ಮೆಲ್ಲರನ್ನ ಒಂದೇ ತಾಯಿ ಮಕ್ಕಳಾಗಿ ನಿಮ್ಮನ್ನ ಆರಾಧಿಸಲು ಸುತ್ತಿಸಲು ಭಾಗ್ಯ ನೀಡಿದ್ರ, ಅದಕ್ಕಾಗಿ ಸ್ತೋತ್ರ ರಜ, ವಂದನೆ ರಜ. ಅಪ್ಪ, ದೇವೇ ಸುಂದರ ದೇವರೇ,
ಮೃತಪಟ್ಟ ಎಲ್ಲ ಆತ್ಮಗಳ ನಿಮ್ಮ ಪಾದದಲ್ಲಿ ಸಮರ್ಪಣೆ ಮಾಡುತ್ತೇನೆ ಸ್ವಾಮಿ. ಈ ಗೋಲೋಕದಲ್ಲಿ ಮಾಡಿದ ಮಾಡಿದ ಪಾಪಲಾರ್ದ ಮಾಡಿದ ಪಾಪಗಳ ಕ್ಷಮಿಸಿ ಮನ್ನಿಸಿ ಸ್ವಾಮಿ. ಅಪ್ಪ ಇವರಿಗೆ ಶಾಂತಿ ಪಾಲಕರಜ್ಜ ಮೃತಪಟ್ಟ ಎಲ್ಲಾ ಮಕ್ಕಳು ಮಾಡಿದ ಪಾಪಗಳನ್ನು ಕ್ಷಮಿಸಿ ತಂದೆ. ಎಲ್ಲಾ ಮಕ್ಕಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ, ಸಹಾಯ ಮಾಡಿರಿ ಸ್ವಾಮಿ. ನಿತ್ಯ ಆತ್ಮಕ್ಕೆ ಶಾಂತಿ ಶಾಂತಿಯನ್ನು ಪಾಲಿಸಿರಿ ತಂದೆ. ನಿತ್ಯ ಜ್ಯೋತಿ ಎಲ್ಲಾ ಮಕ್ಕಳ ಮೇಲೆ ಪ್ರಕಾಶಿಸಲಿ ಸ್ವಾಮಿ, ಸಹಾಯ ಮಾಡಿರಿ ತಂದೆ. ಅಪ್ಪ ಅಲ್ಲಿ ನಡೆದಾಡುತ್ತ ಆತ್ಮಗಳು ಅಪ್ಪ ನಿಮ್ಮ ಸ್ವರ್ಗ ಸಾಮ್ರಾಜ್ಯದಲ್ಲಿ ಪ್ರವಾಸಿಗಳಾರದಂತೆ ದುಃಖ ನೋಡಿ ಹೇಳುವ ಆತ್ಮಗಳು ನಿಮ್ಮ ಪಾದದಲ್ಲಿ ಸಮರ್ಪಣೆ ಮಾಡುತ್ತೇನೆ ಸ್ವಾಮಿ. ಯಾರ ನೆಲೆಸಿದಂತ ಆತ್ಮಗಳು ನಿಮ್ಮ ಪಾದದಲ್ಲಿ ಸಮರ್ಪಣೆ ಮಾಡುತ್ತೇನೆ ಸ್ವಾಮಿ. ಅಪ್ಪ ಎಲ್ಲಾ ಬರ್ತಕ್ಕಂಥ ಆತ್ಮಗಳ ಮೇಲೆ ಕರುಣೆ ತೋರಿರಿ, ದಯ ತೋರಿರಿ, ಸಹಾಯ ಮಾಡಿರಿ ಸ್ವಾಮಿ. ಅಪ್ಪ ಎಲ್ಲಾ ಆತ್ಮಗಳಿಗೆ ನಿತ್ಯ ವಿಶ್ರಾಂತಿ ಶಾಂತಿಯನ್ನು ಪಾಲಿಸಿರಿ ತಂದೆ. ನಿತ್ಯ ಜ್ಯೋತಿಯರ ಮೇಲೆ ಪ್ರಕಾಶಿಸಲಿ ಸ್ವಾಮಿ, ಸಹಾಯ ಮಾಡಿರಿ ತಂದೆ. ಅಪ್ಪ ತಂದೆ ಪ್ರಯತ್ನ ತಂಡದಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ಬರ್ತಕ್ಕಂಥ ಎಲ್ಲಾ ಆತ್ಮಗಳು, ನಮ್ಮ ಕುಟುಂಬದಲ್ಲಿ ಬರ್ತಕ್ಕಂಥ ಎಲ್ಲಾ ಆತ್ಮಗಳು ನಿಮ್ಮ ಪಾದದಲ್ಲಿ ಸಮರ್ಪಣೆ ಮಾಡುತ್ತೇನೆ ಸ್ವಾಮಿ. ಅಪ್ಪ ಅಪಘಾತಕ್ಕೊಳಗಾದ ಆತ್ಮಗಳು, ಆತ್ಮಹತ್ಯೆ ಮಾಡಿಕೊಂಡ ಆತ್ಮಗಳ ನಿಮ್ಮ ಪಾದದಲ್ಲಿ ಸಮರ್ಪಣೆ ಮಾಡ್ತೇನೆ ಸ್ವಾಮಿ. ಇಂತ ಎಲ್ಲಾ ಆತ್ಮಗಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ, ಸಹಾಯ ಮಾಡಿರಿ ಸ್ವಾಮಿ. ನಿತ್ಯ ಆತ್ಮಕ್ಕೆ ಶಾಂತಿಯನ್ನು ಪಾಲಿಸಿರಿ ತಂದೆ. ನಿತ್ಯ ಜ್ಯೋತಿಯರ ಮೇಲೆ ಪ್ರಕಟಿಸಲಿ ಸ್ವಾಮಿ, ಸಹಾಯ ಮಾಡಿರಿ ತಂದೆ. ಅಪಾದೇ ತಂದೆ ಬರ್ತಪಟ್ಟ ಎಲ್ಲ ಗುರುಗಳ ಗಮನವನ್ನ ನಿಮ್ಮ ಪಾದದಲ್ಲಿ ಸಮರ್ಪಣೆ ಮಾಡ್ತೇನೆ ಸ್ವಾಮಿ. ಎಲ್ಲಾ ಕ್ರೈಸ್ತ ಕುಟುಂಬಗಳಿಗೆ ಬರ್ತಪಟ್ಟ ಆತ್ಮಗಳನ್ನ ಎಲ್ಲವರ ಗುರುಗಳ ಗಮನ ಎಲ್ಲಾ ಕ್ರೈಸ್ತ ಕುಟುಂಬಗಳಿಗೆ ಎಲ್ಲಾ ಗುರುಗಳ ಕುಟುಂಬದಲ್ಲಿ ಬರ್ತಪಟ್ಟ ಎಲ್ಲಾ ಆತ್ಮಗಳನ್ನ, ಆತ್ಮಹತ್ಯೆ ಮಾಡಿಕೊಂಡ ಆತ್ಮಗಳ, ಅಪಘಾತದ ಒಳಗಾದ ಆತ್ಮಗಳನ್ನ, ಯಾರ ನೆನೆಸದಂತ ಆತ್ಮಗಳ ನಿಮ್ಮ ಪಾದದಲ್ಲಿ ಸಮರ್ಪಣೆ ಮಾಡ್ತೀನಿ ಸ್ವಾಮಿ. ಈ ಎಲ್ಲಾ ಆತ್ಮಗಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ, ಸಹಾಯ ಮಾಡಿರಿ ಸ್ವಾಮಿ. ಅಪ್ಪ ಈ ಎಲ್ಲಾ ಆತ್ಮಗಳಿಗೆ ನಿತ್ಯ ಶಾಂತಿಯನ್ನು ಕಾಲಸರಜ ನಿತ್ಯ ಜ್ಯೋತಿಯರ ಮೇಲೆ ಪ್ರಕಟಿಸಲಿ ಸ್ವಾಮಿ, ಸಹಾಯ ಮಾಡಿರಿ ತಂದೆ. ಅಪ್ಪ ತಂದೆ ಆತ್ಮಗಳು ಕಳೆದುಕೊಂಡು ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿಯಲ್ಲಿ ಎಷ್ಟೋ ಜನರು ಸ್ವಾಮಿ. ಸಣ್ಣ ಸಣ್ಣ ಮಕ್ಕಳು ಕಳೆದುಕೊಂಡಿದ್ದಾರೆ ಸ್ವಾಮಿ. ಅಪ್ಪ ಅಂತ ಕುಟುಂಬಗಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ, ಸಹಾಯ ಮಾಡಿರಿ ಸ್ವಾಮಿ. ಅಪ್ಪ ಎಲ್ಲರ ಕುಟುಂಬಗಳಿಗೆ ಅಂತ ಆತ್ಮಗಳು ಕಳೆದುಕೊಂಡು ಎಲ್ಲಾ ಕುಟುಂಬಗಳಿಗೆ ಶಾಂತಿ ಸಮಾಧಾನ ನೆಮ್ಮದಿ ಪ್ರೀತಿ ಧೈರ್ಯವನ್ನು ಉಂಟಾಗಲಿ ಸ್ವಾಮಿ, ನೆಮ್ಮದಿಯನ್ನು ಉಂಟಾಗಲಿ ಸ್ವಾಮಿ, ಸಹಾಯ ಮಾಡಿರಿ ತಂದೆ. ಅಪ್ಪ ಎಲ್ಲಾ ಕುಟುಂಬಗಳಿಗೆ ಶಾಂತಿ ನೆಮ್ಮದಿ ದಯ ಪಾಲಕರಜ ಕಣ್ಣೀರು ಒಬ್ಬರ ರಜ, ಕರುಣೆ ತೋರೋರು ಒಬ್ಬರ ರಜ, ಎಲ್ಲರ ಕೈ ಬಿಡನೆ ನಾನು ನಿನ್ನ ಕೈ ಬಿಡದನಂತ ಹೇಳಿ ಕರುಣ ಮುತ್ತಿ ದಯ ಸಾಗರನೆ ನಿಮಗೆ ಕೋಟಿ ಸ್ತೋತ್ರ ರಜ, ವಂದನೆ ರಜ. ಈ ಸುಂದರ ಒಳಗಳಿಗೆ ನಮಗೆ ದಾನವಾಗಿ ನಿಜಕ್ಕಾಗಿ ಸ್ತೋತ್ರ ರಜ, ವಂದನೆ ರಜ. ಎಲ್ಲವನ್ನು ನಿಧಾನವಾಗಿ ನಿಧಾನಕ್ಕಾಗಿ ಸ್ತೋತ್ರ ರಜ, ವಂದನೆ ರಜ. ಅಥವಾ ಬ್ರದರ್ ಗಾರಿಯವರ ಮುಖಾಂತರ ನಮಗೆ ಪ್ರಾರ್ಥಿಸಲು ಆರಾಧಿಸಲು ನಮಗೆ ಧೈರ್ಯ ನೀಡಿದ್ರ, ಸೇವೆ ನೀಡಿದ್ರ, ಬುದ್ಧಿ ಶಕ್ತಿ ಜ್ಞಾನ ಶಕ್ತಿ ನೀಡಿದ್ರ ರಜ. ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ರಜ, ವಂದನೆ ರಜ. ಪಾಕ್ರಾತ್ರಿ ತಂಡದೆಲ್ಲಾ ಮಕ್ಕಳ ನೇರೊಳಗ ಆಚರಿಸಿರಿ, ಎಲ್ಲಾ ಮಕ್ಕಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಬ್ರದರ್ ಗಾರಿಯವರ ಮಕ್ಕಳ ಮೇಲೆ, ಅವರ ತಂದೆ ತಾಯಿ ಮೇಲೆ, ಅವರ ಕುಟುಂಬದ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಎಲ್ಲರಿಗೂ ಒಳ್ಳೆ ಆರೋಗ್ಯ ಬಗ್ಗೆ ಅವನದೇ ಪಾಲಿಸ ರಜ, ಒಳ್ಳೆ ಶಕ್ತಿ ಶಾಂತಿ ಸಮಾಧಾನ ನೆಮ್ಮದಿ ಪ್ರೀತಿ ಉಂಟಾಗಲಿ ಸ್ವಾಮಿ, ಸಹಾಯ ಮಾಡಿರಿ ತಂದೆ. ಅಪ್ಪ ನುಡಿಗಳಿಗೆಲ್ಲಾ ನುಡಿಗಳಿಗೆ ಉತ್ತರ ನೀಡಿ ಸ್ವಾಮಿ. ಪಿತಾ ಸುತ ಪವಿತ್ರ ಆತ್ಮರ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ನನ್ನ ಜೀವವುಳ್ಳ ಒಡೆಯನೆ, ಆಮೇ ಆಮೇ ಆಮೇ. ಏಸುವೆ ಸ್ತೋತ್ರ, ಏಸುವೆ ವಂದನೆ, ಏಸುವೆ ಆರಾಧನೆ. ಅಪ್ಪ ತಂದೆ ರಾತ್ರಿ ಕಾಪಾಡಿ ಈ ಬೆಳಗಿನ ಜಾವದಲ್ಲಿ ನಿನ್ನ ನಾಮಸ್ಮರಣೆ ಮಾಡಲಿ ನಮ್ಮನ್ನು ಬಿಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ಈ ಹೊಸ ದಿನದಲ್ಲಿ ಸ್ವಾಮಿ ಜೀವನ ಎರಡನ್ನೂ ಕೊಟ್ಟಿದ್ದೀಯಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಅಪ್ಪ ಏಸುವೆ ಇಡೀ ವಿಶ್ವದಲ್ಲಿ ಮೃತಪಟ್ಟ ಆತ್ಮಗಳಿಗೆ ಪ್ರಾರ್ಥಿಸಲು ವರವನ್ನು ನೀಡಿದ್ದೀವಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ತಂದೆ ಇಡೀ ವಿಶ್ವದಲ್ಲಿ ಮೃತಪಟ್ಟ ಆತ್ಮಗಳನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ಏಸುವೆ ನಾನಾ ತರದ ರೋಗಗಳಿಂದ ಮೃತಪಟ್ಟ ಆತ್ಮಗಳು ಸ್ವಾಮಿ. ಅಪ್ಪ ಏಸುವೆ ಪ್ರತಿಯೊಂದು ಆತ್ಮಗಳನ್ನು ನಿನಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅಪ್ಪ ಏಸುವೆ ಪ್ರತಿಯೊಂದು ರೋಗದಿಂದ ಮೃತಪಟ್ಟಿರುವ ಆತ್ಮಗಳು ಸ್ವಾಮಿ. ಅಪ್ಪ ಅಪಘಾತಕ್ಕೀಡಾಗಿರುವ ಆತ್ಮಗಳು ಸ್ವಾಮಿ. ಅಪ್ಪ ಏಸುವೆ ಎಷ್ಟೋ
ಆತ್ಮಗಳು ಮೇಲಿಗೆ ಶರಣಾಗಿದ್ದಾರೆ ಸ್ವಾಮಿ. ಅಂತವರ ಆತ್ಮಗಳು ಸ್ವಾಮಿ ಅಪ್ಪ ಯೇಸು ಕಾಯಿಲೆಯಿಂದ ಸ್ವಾಮಿ ಮೃತಪಟ್ಟ, ಕೊರೋನಾದಿಂದ ಮೃತಪಟ್ಟ ಆತ್ಮಗಳು ಸ್ವಾಮಿ, ಎಷ್ಟೋ ಆತ್ಮಗಳು ಮೃತಪಟ್ಟಿರುವಾಗ ಆತ್ಮಗಳನ್ನು ನಿನ್ನ ಸಾನ್ನಿಧ್ಯಕ್ಕೆ ಸೇರಿಸಿಕೊಟ್ಟಂದೆವು ಅಪ್ಪ ಯೇಸು. ಈ ವಿಶ್ವದಲ್ಲಿ ಇರುವಂತೆ ಎಷ್ಟೋ ಮೃತಪಟ್ಟ ಯಾಜಕರ ಆತ್ಮಗಳನ್ನು ಸಮರ್ಪಿಸುತ್ತೇನೆ ಸ್ವಾಮಿ, ಕನ್ಯಾಸ್ತ್ರೀಯರ ಆತ್ಮಗಳನ್ನು ಸಮರ್ಪಿಸುತ್ತೇನೆ ಸ್ವಾಮಿ ಅಪ್ಪ. ಶುಭ ಸಂದೇಶ ಸಾರುವವರು ಎಷ್ಟೋ ಜನ ಮೃತಪಟ್ಟಿದ್ದಾರೆ ಸ್ವಾಮಿ, ಆ ಎಲ್ಲರ ಆತ್ಮವನ್ನು ನಿನಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಆ ಆತ್ಮಗಳೆಲ್ಲವೂ ವಿತರಿಸುವ ಸ್ಥಳದಲ್ಲಿ ಇದ್ದಲ್ಲಿ ಸ್ವಾಮಿ ಶೀಘ್ರವಾಗಿ ಮೋಕ್ಷಕ್ಕೆ ಕರೆದುಕೊಂಡು ಸ್ವಾಮಿ ಅಪ್ಪ ಯೇಸು. ಪ್ರತಿಯೊಂದು ಆತ್ಮವನ್ನು ನೀನು ಕೈ ಬಿಡಬೇಡ ಸ್ವಾಮಿ ಅಪ್ಪ ಯೇಸು. ಪ್ರತಿಯೊಂದು ಆತ್ಮದ ಮೇಲೆ ನಿನಗೆ ಅಧಿಕಾರ ಇದೆ ಸ್ವಾಮಿ. ಆ ಆತ್ಮವನ್ನು ನಿನ್ನ ಸಾನ್ನಿಧ್ಯಕ್ಕೆ ಸೇರಿಸಿಕೊಳ್ಳುವಂತ ನಿನಗೆ ಸೇರಿಸಿಕೊಳ್ಳೆ ಎಂದು ನಿನ್ನಲ್ಲಿ ಧೈರ್ಯದಿಂದ ಪ್ರಾರ್ಥಿಸುತ್ತೇನೆ ಸ್ವಾಮಿ ಅಪ್ಪ ಯೇಸು. ಎಷ್ಟೋ ಆತ್ಮಗಳು ಸ್ವಾಮಿ, ಕ್ರೈಸ್ತರು ಅಕ್ರೈಸ್ತರು ಸ್ವಾಮಿ, ಎಷ್ಟೋ ಜನ ಸ್ವಾಮಿ ಮೃತಪಟ್ಟಿದ್ದಾರೆ ಸ್ವಾಮಿ ಅಪ್ಪ. ನಮ್ಮ ಅಕ್ಕಪಕ್ಕದಲ್ಲಿರುವವರು ಸಹ ಮೃತಪಟ್ಟಿದ್ದಾರೆ ಸ್ವಾಮಿ. ಅವರೆಲ್ಲರ ಆತ್ಮಗಳನ್ನು ನಿನ್ನ ಸಾನ್ನಿಧ್ಯದಲ್ಲಿ ಸೇರಿಸಿಕೊಂಡು ಅಪ್ಪ ತಂದೆ. ಅದೇ ರೀತಿ ಸ್ವಾಮಿ ನಮ್ಮ ಸ್ವರ್ಗೀಯ ಯಾತ್ರಾ ತಂಡದ ಕುಟುಂಬಗಳಲ್ಲಿ ಮೃತಪಟ್ಟ ಆತ್ಮಗಳನ್ನು ಸಹ ಸಮರ್ಪಿಸುತ್ತೇನೆ ಸ್ವಾಮಿ ಅಪ್ಪ ತಂದೆ. ನನ್ನ ಕುಟುಂಬದಲ್ಲಿಯೂ ಸಹ ಮೃತಪಟ್ಟ ಆತ್ಮಗಳನ್ನು ಸಮರ್ಪಿಸುತ್ತೇನೆ. ನನ್ನ ಗಂಡು ಮಿತ್ರರು ಮೃತಪಟ್ಟಿದ್ದಾರೆ ಸ್ವಾಮಿ, ಇಂತಹ ಎಲ್ಲ ಆತ್ಮಗಳನ್ನು ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುವಾಗ ತಂದೆಯೇ ಎಲ್ಲ ಆತ್ಮಗಳಿಗೆ ನಿತ್ಯ ಶಾಂತಿಯನ್ನು ದಯಪಾಲಿಸುತ್ತಲೇ ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ ಅಪ್ಪ ತಂದೆ. ಮೃತಪಟ್ಟ ಎಲ್ಲ ಆತ್ಮಗಳಿಗೆ ನಿತ್ಯ ಶಾಂತಿಯನ್ನು ದಯಪಾಲಿಸುತ್ತಲೇ ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ಪಿತನ ಪುತ್ರ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಿನ್ನಲ್ಲಿ ಬೇಡಿದ್ದೇನೆ ತಂದೆ, ಆಮೆನ್. ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ ತಂದೆ, ಈ ಜಾವದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ಮಕ್ಕಳಾಗಿ ನಮ್ಮನ್ನೆಲ್ಲ ಒಂದುಗೂಡಿಸಿದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಈ ಜಾವದಲ್ಲಿ ಮೃತಪಟ್ಟ ಎಲ್ಲ ಆತ್ಮಗಳನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಮಕ್ಕಳು ಹಲವಾರು ತರ ದ್ವೇಷ, ಸೂಯೆಗಳಿಂದ, ಕೋಪಗಳಿಂದ, ಮನಸ್ತಾಪಗಳಿಂದ ಕೊಲೆಗೈದಿದ್ದಾರೆ ಸ್ವಾಮಿ. ಆಸ್ತಿಯ ವಿವಾದಗಳಿಂದ ಕೊಲೆಗೈದಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಈ ಎಲ್ಲ ಆತ್ಮಗಳಿಗೆ ಚಿರಶಾಂತಿಯು ಲಭಿಸಲಿ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಮಕ್ಕಳು ಪ್ರವಾಸದಲ್ಲಿ ಕೆಲಸಕ್ಕೆ ಹೋಗುತ್ತಿರುವಾಗ ಅಪಘಾತದಲ್ಲಿ ನೀರಿನಲ್ಲಿ ಬಿದ್ದು ಸಾವನ್ನಪ್ಪಿದ್ದಾರೆ ಸ್ವಾಮಿ. ಎಷ್ಟೋ ಮಕ್ಕಳು ತಮ್ಮ ಪ್ರಸವ ವೇದನೆಯಲ್ಲಿ ಸಾವನ್ನಪ್ಪಿದ್ದಾರೆ ಸ್ವಾಮಿ. ಪ್ರಕೃತಿ ವಿಕೋಪಗಳು, ಭೂಕುಸಿತಗಳು, ಚಂಡಮಾರುತಗಳಿಂದ ಹಲವಾರು ಮಕ್ಕಳು ಸಾವನ್ನಪ್ಪುತ್ತಿದ್ದಾರೆ ಸ್ವಾಮಿ. ಎಷ್ಟೋ ಮಕ್ಕಳು ಯುದ್ಧದಲ್ಲಿ, ಸೈನಿಕರು, ಹಲವಾರು ಮಕ್ಕಳು ಈ ಯುದ್ಧಗಳಲ್ಲಿ ಮಡಿದಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಈ ಎಲ್ಲ ಮಕ್ಕಳು ತಮ್ಮ ಜೀವಿತದಲ್ಲಿ ಎಷ್ಟೋ ತಪ್ಪುಗಳನ್ನು ಮಾಡಿ ಪಶ್ಚಾತ್ತಾಪ ಪಡದೆ ಸಾವನ್ನಪ್ಪಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಈ ಎಲ್ಲ ಮಕ್ಕಳ ಪಾಪಗಳನ್ನು ನಿಮ್ಮ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧೀಕರಿಸಿದೆ ಸ್ವಾಮಿ. ಉತ್ತರಿಸುವ ಸ್ಥಳದಲ್ಲಿರುವ ಎಲ್ಲ ಮಕ್ಕಳನ್ನು ಶುದ್ಧೀಕರಿಸಿ ನಿಮ್ಮ ಮೋಕ್ಷಾನಂದವನ್ನು ಕರುಣಿಸಿದೆ ಸ್ವಾಮಿ. ಯಾರು ನೆನೆಯದ ಆತ್ಮಗಳನ್ನು, ನೆನೆಯಿಲ್ಲದೆ ಅಲಿಯುತ್ತಿರುವ ಆತ್ಮಗಳನ್ನು, ದಿಕ್ಕಿಲ್ಲದ ಆತ್ಮಗಳನ್ನು, ಎಲ್ಲ ಆತ್ಮಗಳಿಗೂ ರಕ್ಷಣೆಯನ್ನು, ಶಾಂತಿಯನ್ನು ಕೊಡಿರಿ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಮಕ್ಕಳು ಜೀವಿತದಲ್ಲಿ ಜಿಗುಪ್ಸೆ ಹೊಂದಿ ಅವರ ಜೀವಿತವನ್ನು ಆತ್ಮಹತ್ಯೆ ಮಾಡಿಕೊಂಡು ಅಂತ್ಯಗೊಳಿಸಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಮಕ್ಕಳು ಇದ್ದಕ್ಕಿದ್ದಂತೆ ಕುಸಿದು ಹೋಗುತ್ತಾ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಸ್ವಾಮಿ. ಹಲವಾರು ತರದ ಅನಾರೋಗ್ಯಗಳಿಂದ ಮೃತಪಟ್ಟಿದ್ದಾರೆ ಸ್ವಾಮಿ. ಎಷ್ಟೋ ಯಾಜಕರು, ಕನ್ಯಾಸ್ತ್ರೀಯರು, ಶುಭ ಸಂದೇಶ ಸಾರುವವರು, ಪ್ರತಿಯೊಬ್ಬರ ಆತ್ಮಗಳಿಗೂ ಮೋಕ್ಷಾನಂದವನ್ನು ಕರುಣಿಸಿದೆ ಸ್ವಾಮಿ. ಈ ಎಲ್ಲ ಮಕ್ಕಳಿಗೂ ಬಿಡುಗಡೆಯನ್ನು ಕರುಣಿಸಿದೆ ಸ್ವಾಮಿ. ಅವರ ಪಾಪಗಳನ್ನು ಮನ್ನಿಸಿ ನಿಮ್ಮ ಸ್ವರ್ಗ ಸಾಮ್ರಾಜ್ಯದಲ್ಲಿ ಅವರನ್ನು ಒಂದಾಗಿಸಿರಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್, ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ.
ದೇವರ ವಾಕ್ಯಕ್ಕೆ ಕಿವಿಗೊಡೋಣ. ದೇವರ ವಾಕ್ಯ ಕೀರ್ತನೆ 34 8ನೇ ವಾಕ್ಯ. ಸರಿದು ನೋಡು ಪ್ರಭುವಿನ ಮಾಧುರ್ಯವನು, ಆತನನ್ನು ಆಶ್ರಯಿಸಿಕೊಂಡವನು ಧನ್ಯನು. ಜ್ಞಾನೋಕ್ತಿ 2 8ನೇ ವಾಕ್ಯ. ನ್ಯಾಯ ಮಾರ್ಗವನ್ನು ಕಾಯುವನಾತ, ಭಕ್ತರ ಹಾದಿಯನ್ನು ಭದ್ರವಾಗಿಸುವನಾತ. ಯೆಶಾಯ 41 10ನೇ ವಾಕ್ಯ. ಹೆದರಬೇಡ, ನಾನಿದ್ದೇನೆ ನಿನ್ನೊಂದಿಗೆ, ಭಯಭ್ರಾಂತನಾಗಬೇಡ, ನಾನೇ ದೇವರು ನಿನಗೆ. ಇಬ್ರಿಯ 4 12ನೇ ವಾಕ್ಯ. ದೇವರ ವಾಕ್ಯ ಜೀವಂತವಾದುದು, ಕ್ರಿಯಾತ್ಮಕವಾದುದು, ಎಂಥ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದುದು. ಲೂಕ 6 29ನೇ ವಾಕ್ಯ. ನಿನ್ನ ಒಂದು ಕೆನ್ನೆಗೆ ಹೊಡೆಯುವವನಿಗೆ ಇನ್ನೊಂದು ಕೆನ್ನೆಯನ್ನು ಒಡ್ಡು, ನಿನ್ನ ಮೇಲಂಗಿಯನ್ನು ಕಿತ್ತುಕೊಳ್ಳುವವನಿಗೆ ಒಳ ಅಂಗಿಯನ್ನು ತೆಗೆದುಕೊಳ್ಳಲು ಬಿಡು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಯಾತ್ರೆ. ಈ ದಿನದ ಪ್ರಾರ್ಥನೆ. ಶಾಂತ ಹೃದಯರು, ದೀನ ಹೃದಯರು ಆದ ಯೇಸುವೇ, ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾಡ ಕರುಣಿಸಿರಿ. ಸ್ವಾಮಿ ದೇವ, ಈ ಬೆಳಗಿನ ಜಾವದಲ್ಲಿ ಕಲ್ಮಶ ತುಂಬಿರುವ ನನ್ನ ಹೃದಯವನ್ನು ನಿಮ್ಮ ಮುಂದೆ ತೆರೆದಿಡುತ್ತೇನೆ. ನನ್ನ ಹೃದಯದಲ್ಲಿರುವಂತಹ ಎಲ್ಲಾ ನ್ಯೂನತೆಗಳನ್ನು, ಬಲಹೀನತೆಗಳನ್ನು ಹಾಗೂ ಕಲ್ಮಶಗಳನ್ನು ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ನನ್ನ ಮೇಲೆ ಕರುಣೆ ತೋರಿ ದಯೆ ತೋರಿರಿ. ನನ್ನ ಹೃದಯವು ನಿಮ್ಮ ಸ್ವಂತವಾಗಿದೆ, ನನ್ನ ದೇಹವು ನಿಮ್ಮ ಆಲಯವಾಗಿದೆ. ಓ ಪ್ರಭುವೆ, ನಾನು ನಾನಾಗಿ ಜೀವಿಸದೆ ನಾನು ನೀವಾಗಿ ಜೀವಿಸುವಂತೆ ನಿಮ್ಮ ಕೃಪೆಯನ್ನು ಕರುಣಿಸಿರಿ. ನನ್ನ ಜೀವಿತದಲ್ಲಿ ಹೊಸ ಸೃಷ್ಟಿಯಾಗಿ ನಾನು ಬಾಳಲು ನನಗೆ ಬೇಕಾದ ಜ್ಞಾನ ವರವನ್ನು ಕರುಣಿಸಿರಿ. ಯೇಸುವೆ, ನನ್ನ ದೈನಂದಿನ ಬದುಕು ನಿಮ್ಮ ಮುಂದೆ ತೆರೆದವಾಗಿದೆ. ನನ್ನ ಚಿಂತ ಆಲೋಚನೆಗಳು ನಿನ್ನ ಮುಂದೆ ಬಹಿರಂಗವಾಗಿದೆ. ನನ್ನನ್ನು ಅರಿತವರು ನೀವೇ, ನನ್ನನ್ನು ಪೋಷಿಸುವವರು ನೀವೇ. ನನ್ನನ್ನು ಅನುಗ್ರಹಿಸಿ ಆಶೀರ್ವದಿಸಿ ಸತ್ಯದ ಪಥದಲ್ಲಿ ನಡೆಸಿರಿ ಎಂದು ಪಿತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಜೀವನದ ತಂದೆಯೇ, ಆಮೆನ್. 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 ಪ್ರಿಯರೇ, ಪ್ರಾರ್ಥನೆ ಎಂಬುದು ಒಂದು ಬೆಳಕಿದ್ದಂತೆ, ಒಂದು ಹೊತ್ತಿಸುವ ದೀಪವಿದ್ದಂತೆ. ದೇವರ ಸಾನ್ನಿಧ್ಯದಲ್ಲಿ ಅದು ಸದಾ ಬೆಳಗುತ್ತಾ ಇರುತ್ತದೆ. ನಾವು ಪ್ರಾರ್ಥಿಸುವಾಗ ಹೃದಯವನ್ನು ತೆರೆದು ಪ್ರಾರ್ಥಿಸಬೇಕು. ನಿದ್ರಾವಸ್ಥೆಯಲ್ಲಿ ಸೊರಗಿಯಾಗಲಿ, ಕೊರಗಿಯಾಗಲಿ, ತೂಕಡಿಸಿ ಆಗಲಿ, ಆಲಸ್ಯ ತೋರಿಸಿ ಆಗಲಿ, ಅಥವಾ ಅಯ್ಯೋ 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 ಎಂದು ಚಿಂತಿಸುತ್ತಾಗಲಿ ಪ್ರಾರ್ಥಿಸುವುದರಿಂದ ಮಾಡುವ ಪ್ರಾರ್ಥನೆಯಲ್ಲಿ ಯಾವ ಫಲಗಳಿಲ್ಲ. ಆತ್ಮದಿಂದ ತುಂಬಿ ಪ್ರಾರ್ಥಿಸಬೇಕು, ಭಕ್ತಿಯಿಂದ ತುಂಬಿ ಪ್ರಾರ್ಥಿಸಬೇಕು. ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುವ ಸಮಯವೂ ಇದಾಗಿದೆ ಎಂಬ ವಿಶ್ವಾಸದಿಂದ ಪ್ರಾರ್ಥಿಸಬೇಕು. ನೀನು ಬಾಯಿಯನ್ನು ತೆರೆದಿದ್ದೇ ಆದರೆ ನನ್ನ ಮಾತುಗಳನ್ನು ನಿನ್ನ ಬಾಯಿಯಲ್ಲಿಡುತ್ತೇನೆಂದು ದೇವರು ವಾಕ್ಯದೊಂದಿಗೆ ಹೇಳುತ್ತಾರೆ. ನಾವು ಬಾಯಿ ತೆರೆಯದೆ ಹೋದರೆ ಪ್ರಯೋಜನವಿಲ್ಲ. ಅದರಲ್ಲೂ ಹೇಳಬೇಕಾದರೆ ಬಾಯಿ ತೆರೆಯುವುದೆಂದರೆ ಮತ್ತೊಬ್ಬರು ನಾನು ಮಾಡುವುದನ್ನ, ಪ್ರಾರ್ಥಿಸುವುದನ್ನ, ಹಾಡುವುದನ್ನ ಕೇಳಬೇಕು ಎಂಬ ದೃಷ್ಟಿಯಲ್ಲಿ ಪ್ರಾರ್ಥಿಸುವುದಾದರೆ ಅದು ಪ್ರಾರ್ಥನೆಯಲ್ಲ. ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಾರೆ, ದೇವರು ನನ್ನನ್ನು ಆಲಿಸುತ್ತಾರೆ ಎಂಬ ವಿಶ್ವಾಸದಿಂದ ಪ್ರಾರ್ಥಿಸಿದರೆ ಮಾತ್ರ. ಜನ ಮೆಚ್ಚಿಕೊಳ್ಳಬೇಕು, ಜನ ಹೊಗಳಬೇಕು ಎಂದು ನಾನು ಹಾಡಿದರೇನು ಪ್ರಯೋಜನ? ಪ್ರಾರ್ಥಿಸಿದರೇನು ಪ್ರಯೋಜನ? ಜಪಸರ ತಿರುವಿದರೇನು ಪ್ರಯೋಜನ? ಸ್ತುತಿ ಮಾಡಿದರೇನು ಪ್ರಯೋಜನ? ಅದು ಕೇವಲ ಗಾಳಿ ಮಾತ್ರವಾಗಿರುತ್ತದೆ, ಅದಕ್ಕೆ ಶಕ್ತಿ ಇರುವುದಿಲ್ಲ. ಅದರಿಂದ ಪ್ರಾರ್ಥನೆ ಅತಿ ಶ್ರೇಷ್ಠ. ದೇವರೊಂದಿಗೆ ಕುಳಿತು ದೇವರನ್ನ ಸಂಧಿಸಿ ದೇವರೊಂದಿಗೆ ಸಂಭಾಷಿಸುವಂಥದ್ದಾಗಿದೆ ಪ್ರಾರ್ಥನೆ. ದೇವ ಜನರಿಗೆ ಮಾತ್ರವೇ ಅದು ಕೊಡಲ್ಪಟ್ಟಂತ ಒಂದು ದೊಡ್ಡ ಕೊಡುಗೆಯಾಗಿದೆ. ಅದರಿಂದ ನಿಮ್ಮ ಪ್ರಾರ್ಥನೆಗಳನ್ನ ವೈಯಕ್ತಿಕ ಜೀವಿತದಲ್ಲಿ ಆಗಲಿ, ಕುಟುಂಬ ಪ್ರಾರ್ಥನೆಯಲ್ಲಿ ಆಗಲಿ, ಅಥವಾ ಸಾಮೂಹಿಕ ಪ್ರಾರ್ಥನೆಯಲ್ಲಾಗಲಿ, ಮಧ್ಯಸ್ಥ ತಂಡ ಪ್ರಾರ್ಥನೆಗಳಲ್ಲಾಗಲಿ, ಯಾವಾಗಲೂ
ನಿಮ್ಮ ಪ್ರಾರ್ಥನೆ ನಿಷ್ಕಪಟವಾಗಿರಲಿ, ದೇವರಿಗೆ ಮೆಚ್ಚುಗೆಯಾಗಲಿ, ದಾಹದಿಂದಿರಲಿ. ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮಧ್ಯಸ್ಥಿಕೆಯಲ್ಲಿ ಜಪಸ್ಸನ್ನು ಹಿಡಿದು ಪ್ರಾರ್ಥಿಸುವ ಸಮಯವಾಗಿದೆ. ಆ ತಾಯಿಯ ಮಧ್ಯಸ್ಥೆಯಲ್ಲಿ ನಾವು ಪ್ರಾರ್ಥಿಸುವ.